ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ಮದುವೆಯ ಅಂಗವಾಗಿ ರಾಜ ದಶರಥರ, ರಾಜ ಜನಕರ ವಂಶಾವಳಿ ಬಗ್ಗೆ ಪರಸ್ಪರರು ವಿಚಾರಗಳನ್ನು ಹಂಚಿಕೊಳ್ತಾರೆ. ಇದು ಯಾಕೆ ಹಂಚ್ಕೊಳ್ತಾರೆ ಅಂದರೆ, ಇಲ್ಲಿ ಸ್ವಗೋತ್ರದಲ್ಲಿ ಮದುವೆ ಆಗಬಾರ್ದು, ಅಂದರೆ ಅಣ್ಣ ತಂಗಿ ಅಥವಾ ಅಣ್ಣ ಅಕ್ಕ ಈ ಪ್ರಕಾರ ಮದುವೆಗಳಾಗಬಾರ್ದು. ಅಲ್ಲಿ ಬೆಡಗು ಗೋತ್ರಗಳನ್ನು ಈ ಮನೆತನದ ಮೇಲೆ ಗುರುತಿಸ್ಕೊಳ್ತಾರೆ. ಅದೇ ಗೋತ್ರ ಅಂತ ಹೇಳ್ತಾರೆ, ಬೆಡಗಂತ ಕರಿತಿರ್ತಾರೆ. ಅಥವಾ ತಮ್ಮ ಮನೆತನದ ಚಿಹ್ನೆಗಳನ್ನು ಇಟ್ಕೊಂಡಿರ್ತಾರೆ, ಪೂರ್ವಜರ ಹೆಸರು ಇಟ್ಕೊಂಡಿರ್ತಾರೆ. ಕೆಲವೊಂದು ಕಡೆ ಈಗ ನೋಡ್ತಾ ಇದ್ದೇವೆ ನಾವು, ಸಪ್ತ ಋಷಿಗಳನ್ನು ಕೆಲವರು ಗೋತ್ರಗಳನ್ನಾಗಿ ಇಟ್ಕೊಳ್ತಾರೆ. ಮತ್ತು ಇನ್ನು ಕೆಲವೊಂದು ಕಡೆಗೆ ಏನಿದೆ ಅಂದರೆ ಪಶು ಪಕ್ಷಿ ಕೀಟ ಇಂಥವುಗಳನ್ನು ಅವರು ಬೆಡಗು ಅಥವಾ ಗೋತ್ರಗಳನ್ನಾಗಿ ಇಟ್ಕೊಳ್ತಾರೆ. ಅಂದರೆ ಒಂದೇ ಗೋತ್ರದಲ್ಲಿ ಮದುವೆ ಆಗಬಾರ್ದು, ಅವು ಬೇರೆ ಬೇರೆ ಗೋತ್ರ ಇದ್ದರೆ ಮಾತ್ರ ಮದುವೆ ಆಗಬೇಕು ಅನ್ನುವಂಥ ಒಂದು ಸಂಪ್ರದಾಯ ಬಂದಿದೆ. ಇಲ್ಲಿ ರಾಜ ನಿಮಿ ಏನದನಲ್ಲ, ಅವನು ಇಕ್ಷ್ವಾಕುನ ಮಗ. ಇಕ್ಷ್ವಾಕು ರಾಮನ ವಂಶಜ. ಬಹುತೇಕ ಇದೇ ಒಂದು ತರ್ಕದ ಮೇಲೆ ರಾಮ ಮತ್ತು ಸೀತೆ ಅಣ್ಣ ತಂಗಿಯರಂತ ಹೇಳಿ ಕೆಲವೊಂದು ರಾಮಾಯಣಗಳಲ್ಲಿ ಉಲ್ಲೇಖವಾಗಿದೆ. ಆದರೆ ಇಲ್ಲಿ ನಿಮಿ ಏನಿದ್ದಾನಲ್ಲ, ಆತ್ಮ ಒಂದೇ ಇರ್ತಿದೆ. ಶರೀರವನ್ನು ತ್ಯಾಗ ಮಾಡಿ ಎರಡನೇ ಜನ್ಮ ತಾಳೆ ಬಂದಿರ್ತಾನೆ ಅವನು. ಈ ದೃಷ್ಟಿಯಿಂದ ಇಲ್ಲಿ ಇದು ಕಳಿಸಿ ಹೋಗ್ತದೆ, ಸಂಬಂಧಗಳು ಬರುವುದಿಲ್ಲ. ಅದೇ ವೇಳೆಯಲ್ಲಿ ರಾಜ ಜನಕ ತನ್ನ ತಮ್ಮನಾದ ಕುಶಧ್ವಜ ಸಂಕಶಾಮ ನಗರಿಯ ರಾಜನ ಹೆಂಗಾದ ಅನ್ನೋದನ್ನು ಅಲ್ಲಿ ಹೇಳ್ತಾನೆ. ಅದನ್ನೇ ವಾಲ್ಮೀಕಿಯವರು ಈ ರೀತಿಯಾಗಿ ಹೇಳ್ತಾರೆ. ತಂದೆಯಾಜ್ಞೆಯಂತೆ ನಾನು ಜನಕ ರಾಜಭಾರ ಮಾಡುತ್ತಿರುವೆ, ಕುಶಧ್ವಜ ಅರಣ್ಯದಲ್ಲಿರುವನು. ಇಲ್ಲಿ ನೋಡಿ, ಒಂದು ಪರಂಪರೆ ಇದೆ. ರಾಜನಿಗೆ ಒಬ್ಬನಿಗಿಂತ ಹೆಚ್ಚು ಗಂಡು ಮಕ್ಕಳು ಇದ್ರಂದ್ರೆ ಹಿರಿಯ ಮಗನನ್ನು ಪಟ್ಟಗಟ್ಟಲಾಗುವುದು. ಆದರೆ ಎರಡನೇದು ಒಂದು ಕ್ರೂರ ನಿಯಮ ಇದೆ ಅಲ್ಲಿ. ಉಳಿದ ಅವನ ಸಹೋದರರು ಬರ್ತಾರಲ್ಲ, ಅವರು ಅರಣ್ಯವಾಸಿಗಳಾಗಬೇಕು, ಅರಣ್ಯಕ್ಕೆ ಹೋಗಬೇಕು. ಇಲ್ಲಂದ್ರೆ ಮರಣದಂಡನೆಗೆ ಗುರಿಯಾಗಬೇಕು. ನೋಡಿ ಎಷ್ಟು ಕ್ರೂರ ಇದೆ, ಎಷ್ಟು ನಿಯಮ ಕ್ರೂರ ಇತ್ತವಾಗ. ಇವ್ರೇನು ಮಾಡ್ತಾರಂದ್ರೆ, ಬಹಳ ಪ್ರೀತಿಯ ತಮ್ಮ ಇರ್ತಾನೆ ನಮ್ಮ ಕುಶಧ್ವಜನ ಏನು ಮಾಡ್ತಾರಂದ್ರೆ, ಅರಣ್ಯದಲ್ಲಿನೇ ಅವನಿಗೆ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಇಟ್ಟಿರ್ತಾರೆ. ಕುಶಧ್ವಜನಿಗೆ ಇವನು ರಾಜ ಆಡ್ತಿರ್ತಾನೆ. ಇಡೀ ಎಲ್ಲ ಮನೆತನದ ಭಾರ ಜನಕನ ಮೇಲೆ ಬಿದ್ದಿದೆ ಅಂತ ಹೇಳ್ತಾನೆ. ಅದೇ ವೇಳೆಯಲ್ಲಿ ಸೀತೆ ಸ್ವಯಂವರ ಆದ ನಂತರ ಬಹಳಷ್ಟು ರಾಜಕುಮಾರರು, ನೆರೆಹೊರೆಯ ರಾಜರ ಕಣ್ಣ ಇಲ್ಲಿ ಎರಡು ವಸ್ತುಗಳ ಮೇಲೆ ಬಿದ್ದಿದೆ. ಒಂದು ಸೀತೆಯ ಸೌಂದರ್ಯದ ಮೇಲೆ, ಇನ್ನೊಂದು ಶಿವಧನುಷ್ಯದ ಮೇಲೆ ಬಿದ್ದಿರ್ತದೆ. ಅವು ಎರಡೂ ಗೆದ್ದುಕೊಂಡು ಹೋಗ್ಬೇಕಂತ ಹೇಳಿ ಇದೇ ಸಂಕಶಾಮ ನಗರಿಯ ರಾಜ ಸುಧನ್ವ ಅಂತ ಇರ್ತಾನೆ. ಅವನು 2-3 ಸಲ ದಾಳಿ ಮಾಡ್ತಾನೆ. ಆವಾಗ ಜನಕ ಅವನನ್ನು ಸೋಲಿಸಿ ತನ್ನ ಖಡ್ಗದಿಂದ ವಧೆ ಮಾಡಿ ಶಂಖಶಾಮ ನಗರಕ್ಕೆ ತನ್ನ ತಮ್ಮ ಕುಶಧ್ವಜನನ್ನು ಪಟ್ಟಕ್ಕೆ ಕಟ್ಟಿದ್ದೇನೆ ಅಂತ ಹೇಳಿ ಈ ಒಂದು ಪ್ರಸಂಗವನ್ನು ರಾಜ ಜನಕರು ದಶರಥರ ಮುಂದೆ, ಗುರು ಹಿರಿಯರ ಮುಂದೆ ಹೇಳ್ಕೊಳ್ತಾರೆ. ಮುಂದೆ ಅದೇ ವೇಳೆಯಲ್ಲಿ ಎರಡು ದುರ್ದು ಅವ್ರ್ಯಾರು ಇವ್ರ್ಯಾರು ಅವರವ್ರ ವಂಶಾವಳಿ ಬಗ್ಗೆ ಎಲ್ಲ ನಡೆದು ಹೋದಕ್ಕ ಎರಡು ಒಮ್ಮತ್ತೆ ಬಂದು ಹೋಗ್ತವೆ. ಮುಂದೆ ಅಲ್ಲಿ ಎರಡು ಪ್ರಸ್ತಾವನೆಯೂ ಆಗ್ತದೆ. ಕುಶಧ್ವಜನ 2 ಪುತ್ರಿಯರು, ಜನಕನ 2 ಪುತ್ರಿಯರು, 4 ಜನ ಪುತ್ರಿಯರು, 4 ಜನರನ್ನು ದಶರಥರ 4 ಜನ ಪುತ್ರರಿಗೆ ಕೊಡುವ ಒಂದು ನಿಶ್ಚಯವನ್ನು ಕೂಡ ಮಾಡ್ತಾರೆ. ಮುಂದೆ ಮದುವೆ ಯಾವಾಗ ಮಾಡಬೇಕು ಅಂತ ಒಂದು ವಿಷಯ ಬಂದಾಗ ಆವಾಗ ಜನಕರಾಜ ಹೇಳ್ತಾನೆ, ಓ ದಶರಥರೇ, ಮಗಾ ನಕ್ಷತ್ರ 3ನೇ ದಿನ ಪಾಲ್ಗುಣಿ, ಉತ್ತರ ಪಾಲ್ಗುಣಿ ಎಂದು ಲಗ್ನ ಬಿಡಬಹುದೆಂದ ಜನಕ ಪ್ರಸ್ತಾವನೆ ನೀಡ್ತಾನೆ. ಆ ಒಂದು ಮುಹೂರ್ತವನ್ನು ಎಲ್ಲರೂ ಸ್ವೀಕಾರ ಮಾಡ್ತಾರೆ ಮತ್ತು ಅದು ಆವತ್ತಿನ ಕಾರ್ಯಕ್ರಮ ಮುಗಿದು ಹೋಗ್ತಿದೆ. ಮುಂದೆ ಲಗ್ನ ನಿಶ್ಚಯ, ಭುವಿಭದ್ರ ಕಾರ್ಯ. ಒಂದೇ ಸಮಯದಲ್ಲಿ 4 ಪುತ್ರಿಯರ ಕೈಗಳನ್ನು
ದಶರಥನ 4 ಪುತ್ರರಿಗೆ ನೀಡುವನೆಂದ ವಿಶ್ವಾಮಿತ್ರ. ಅದನ್ನು ಆವತ್ತಿನ ಸಭೆಯನ್ನು ಕನ್ಕ್ಲೂಡ್ ಯಾರು ಮಾಡ್ತಾರಪ್ಪ ಅಂದ್ರೆ ವಿಶ್ವಾಮಿತ್ರ ಮಾಡ್ತಾರೆ. ಮಾಡೋ ಕಾಲಕ್ಕೆ ಹೇಳ್ತಾರೆ, ಇಲ್ಲ, ದಶರಥನ 4 ಮಕ್ಕಳಿಗೆ ವಿವಾಹ ಮುಹೂರ್ತವನ್ನು ಏನು ನಿಶ್ಚಿತ ಮಾಡಿದರೆ ಆ ನಿಶ್ಚಿತ ವಿವಾಹ ಮುಹೂರ್ತದಂದು ಈ 4 ಜೋಡಿಗಳ ವಿವಾಹ ಮಾಡೋಣ ಅಂತ ಹೇಳಿ ಆವತ್ತಿನ ಒಂದು ಸಭೆಯ ಕಾರ್ಯಕ್ರಮ, ಆವತ್ತಿನ ಮದುವೆ ಒಂದು ಪರಂಪರೆ ಕಾರ್ಯಕ್ರಮ ಎದುರು ಬೇಟಿದ್ದು ಮುಗಿದು ಹೋಗ್ತದೆ. ಅದನ್ನೇ ಮುಂದುವರೆದು ವಾಲ್ಮೀಕಿಯವರು ಹೀಗೆ ಬರೀತಾರೆ, ಮರುದಿನ ಮುಂಜಾವಿನಲ್ಲಿ ಪುನಃ ಮದುವೆ ಧರ್ಮ ಕಾರ್ಯದಲ್ಲಿ ತೊಡಗಿದರು ದಶರಥರು ಮುನಿಗಳ ಸಮೇತ. ದಶರಥರು ಮುನಿಗಳು ನೋಡ್ರಿ, ಹೆಣ್ಣಿನ ಕಡೆಯಿಂದ ಅವರು ಕೆಲವೊಂದು ಕಾರ್ಯಗಳಿರ್ತಾವೆ, ಗಂಡಿನವ್ರ ಕಡೆಯಿಂದ ಅವರು ಕೆಲವೊಂದು ಕಾರ್ಯಗಳಿರ್ತಾವೆ. ಅವರು ತಮ್ಮ ತಮ್ಮ ಮದುವೆ ಒಂದು ಅಂಗವಾಗಿದ್ದಂತಹ ಮಹತ್ವದ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ವಸಿಷ್ಠ ನುಡಿದ, ಓ ರಾಜ ಜನಕ, ಮಂಗಲ ಕಾರ್ಯಕ್ಕೆ ಸ್ಥಳಕ್ಕೆ ಪುತ್ರರೊಂದಿಗೆ ಬರಲು ದಶರಥನನ್ನು ಆಹ್ವಾನಿಸು. ವಸಿಷ್ಠರು ಬಂದ ಜನಕರಾದ ಹೇಳ್ತಾರೆ, ನೋಡಪ್ಪ, ಮದುವೆ ಇಲ್ಲಿ ಕಾಮನ್ ಕಾರ್ಯಗಳಿಗಾಗಿ ನೀನೇನು ಮಾಡಂದ್ರೆ ಹೋಗಿ ರಾಜ ದಶರಥನ ಆಹ್ವಾನಿಸಿ ಕರೆದುಕೊಂಡು ಬಾ ಅಂತ ಹೇಳ್ತಾನೆ. ಮದುವೆ ಎಲ್ಲ ಪುರುಷಾರ್ಥಗಳು ನೆರವೇರಲಿ. ಮದುವೆ ಏನೇನು ಪುರುಷಾರ್ಥಗಳು, ಅದರದ್ದೇನು ಕಾರ್ಯಗಳಿವೆ, ಪ್ರಮುಖ ಕಾರ್ಯಗಳಿವೆ, ಗೊತ್ತು ಗುರಿಗಳೇನಿವೆ, ಆ ಎಲ್ಲ ಗೊತ್ತು ಗುರಿಗಳು ನೆರವೇರಲಿ ಅಂತ ಹೇಳ್ತಾನೆ. ಸ್ವಧರ್ಮದಂತೆ ವಿವಾಹ ನಡೆಯುವುದು ಉತ್ತಮ. ಈಗ ನಾವು ಏನು ಒಂದು ಧರ್ಮಸೂತ್ರವನ್ನು ಫಾಲೋ ಮಾಡ್ತಾ ಇದ್ದೇವೆ, ಅದನ್ನು ಪಾಲಿಸ್ತಾ ಇದ್ದೇವೆ. ಧರ್ಮಸೂತ್ರ, ಭರತನ ಧರ್ಮಸೂತ್ರ, ಮದುವೆ ಧರ್ಮಸೂತ್ರ, ಅದನ್ನು ಮದುವೆ ಧರ್ಮ ಅಂತ ಕರೀತಾರೆ. ಮದುವೆ ಧರ್ಮಗಳಲ್ಲಿ ಅವರು ನಿಯಮಗಳನ್ನು ಹಾಕಿರ್ತಾರೆ. ಆ ಶಿಸ್ತುಗಳನ್ನು ನೀವೆಲ್ಲರೂ ಪಾಲಿಸಬೇಕಂತ ಹೇಳಿರ್ತಾರೆ. ಕೋಡ್ ಆಫ್ ಕಂಡಕ್ಟ್, ಅದು ಮದುವೆದು ಕೋಡ್ ಆಫ್ ಕಂಡಕ್ಟ್. ಸೊ ಆ ಒಂದು ಕೋಡ್ ಆಫ್ ಕಂಡಕ್ಟ್ದಂತೆ ಮದುವೆಯನ್ನು ಮಾಡೋದು ಉತ್ತಮ ಅಂತ ದಶರಥರೇ ಬಂದರು ಮದುವೆ ಮಂಟಪಕ್ಕೆ. ಹೋಗಿ ಅವ್ರನ್ನೇನು ಮಾಡ್ತಾರೆ, ಜನಕ ಕರಿತಾನೆ ಮತ್ತು ದಶರಥರು ಮದುವೆ ಮಂಟಪಕ್ಕೆ ಬರ್ತಾರೆ. ಪುತ್ರರು ಮುನಿಗಳೊಂದಿಗೆ ಜನಕನ ಆಹ್ವಾನದಂತೆ ರಾಜ ಜನಕ ಏನು ಹೇಳಿರ್ತಾನೆ ಆ ಪ್ರಕಾರ ತನ್ನ 4 ಪುತ್ರ, ತನ್ನ ಮಂತ್ರಿಗಣ, ಋಷಿ ಮುನಿಗಳನ್ನು, ಪುರೋಹಿತರನ್ನು ಕರ್ಕೊಂಡು ಅವನು ಮದುವೆ ಮಂಟಪಕ್ಕೆ ರಾಜ ದಶರಥರು ಬರ್ತಾರೆ. ವಿಶ್ವಾಮಿತ್ರ ಶತಾನಂದ ಧರ್ಮ ಕಾರ್ಯ ವಿಧಿವತ್ತಾಗಿ ನೆರವೇರಿಸಲು ಮುಂದಾದರು. ಇಲ್ಲಿ ನೋಡಿ, ರಾಮನ ಕಡೆಯಿಂದ ವಿಶ್ವಾಮಿತ್ರ, ಸೀತೆ ಕಡೆಯಿಂದ ಶತಾನಂದ, ಇಬ್ಬರು ಮಹಾವಿದ್ವಾನರು, ಧರ್ಮ ಆಚರಣೆಯಲ್ಲಿ ಪ್ರವೀಣರು, ಯಜ್ಞ ಆಚರಣೆಯಲ್ಲಿ ಪ್ರವೀಣರು. ಇವರು ಸೇರಿಕೊಂಡು ವಿಧಿವತ್ತಾಗಿ ಮದುವೆ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಇನ್ನು ಮದುವೆ ಕಾರ್ಯ ಯಾವ ರೀತಿ ಸಾಗಿತ್ತು, ಅಲ್ಲಿ 4 ಜನರ ಮದುವೆ ಯಾವ ರೀತಿ ನಡೀತು ಅನ್ನೋದನ್ನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.